ನಮಸ್ತೆ ಎಲ್ರಿಗೂ, ನಾನು ನಿಮ್ಮ ತನಿ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್ ಲೈವ್ ವಿತ್ ತನಿ. ಸೊ ನಾವಿವತ್ತು ಚಪಾತಿ ನೂಡಲ್ಸ್ ಮಾಡೋಣ. ಸೊ ಈಗ ಇಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆ. ನಾವು ವೆಜಿಟೇಬಲ್ಸ್ನೆಲ್ಲ ಚಾಪ್ ಮಾಡ್ಕೊಂಡು ಇಟ್ಕೊಂಡಾಯಿತು, ಮಸಾಲೆಗಳಿದೆ ಆ್ಯಂಡ್ ಲೆಫ್ಟ್ ಓವರ್ ಚಪಾತಿ ಇದೆ ಆ್ಯಂಡ್ ಲೆಟ್ ಮಿ ನೇಮ್ ದೆಮ್. ಈಗ ಉಪ್ಪು ತೊಗೊಂಡಿದ್ದೀವಿ, ಅಚ್ಕಾರದ ಪುಡಿ ಇದೆ, ಗರಂ ಮಸಾಲ ಇದೆ, ಅದ್ರ ಜೊತೆ ಪೆಪ್ಪರ್ ಪೌಡರ್, ಆಮೇಲೆ ಮೆಣಸಿನ್ಕಾಯಿನ ಸ್ವಲ್ಪ ಅರ್ಧಕ್ಕೆ ಸ್ಲೈಸಾಗಿ ಕಟ್ ಮಾಡ್ಕೊಂಡಾಗಿದೆ. 3 ಮೆಣಸಿನ್ಕಾಯಿ ತೊಗೊಳ್ಳಿ ಖಾರಕ್ಕೆ. ಅದರ ಜೊತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆಮೇಲೆ ಗಾರ್ನಿಷಿಂಗೋಸ್ಕರ ಸಾಂಬಾರು ಸೊಪ್ಪು ಮತ್ತು ಬೀನ್ಸ್ನ ಫ್ರೈಡ್ ರೈಸಲ್ಲಿ ಹೇಗೆ ಕಟ್ ಮಾಡ್ಕೋತೀವೋ ಆ ಥರ ಕಟ್ ಮಾಡಿಕೊಂಡು ಕ್ಯಾರೆಟ್, ಕ್ಯಾಪ್ಸಿಕಮ್, ಕ್ಯಾಬೇಜ್ನೆಲ್ಲ ಥಿನ್ ಸ್ಲೈಸಸ್ಸಾಗಿ ಕಟ್ ಮಾಡ್ಕೋಬೇಕು. ಆನಿಯನ್ ಮತ್ತು ಟೊಮೆಟೊನ ಚಾಪ್ ಮಾಡಿಕೊಂಡ್ರೆ ಸಾಕು. ಈಗ ನಾವು ಚಪಾತಿನ ಏನಿದೆ ಅದನ್ನು ದಪ್ಪದಾಗೆ ರೋಲ್ ಮಾಡ್ತೀವಿ. ಚಿಕ್ಕದಾಗಿ ರೋಲ್ ಮಾಡಿದ್ರೆ ಚಿಕ್ಕ ಸ್ಲೈಸಸ್ ಸಿಗುತ್ತೆ, ಅದಕ್ಕೋಸ್ಕರ ದಪ್ಪದಾಗೆ ರೋಲ್ ಮಾಡಿಬಿಟ್ಟು ಅದನ್ನೆಲ್ಲ ಕಟ್ ಮಾಡ್ಕೊತೀನಿ. ನಾನು ಎಲ್ಲ ಚಪಾತಿನೂ ಆ ಥರ ರೋಲ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಆಗಿದೆ. ಈಗ ನಾನು ಎಣ್ಣೆನ ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೆ, ಅದು ಬಿಸಿ ಆಗಿದೆ. ಈಗ ನಾವೇನೇನು ತರಕಾರಿ ಇತ್ತು ಅದನ್ನೆಲ್ಲ ಅದರೊಳಗಡೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ, ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಕೆ ಹೋಗಬೇಡಿ. ಬಿಕಾಸ್ ಹೈ ಫ್ಲೇಮಲ್ಲಿ ಫ್ರೈ ಆದರೆ ಅದು ಕ್ರಂಚಿನೆಸ್ ಇರುತ್ತೆ. ಸೊ ಗೈಸ್, ನಿಮಗೆ ಚಪಾತಿ ನೂಡಲ್ಸ್ ಏನಿದ್ರೆ ಅದು ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೀವು ಲೈಕ್ ಮಾಡಿದಷ್ಟು ನನಗೆ ಪ್ರೋತ್ಸಾಹ ಜಾಸ್ತಿ ಸಿಗುತ್ತೆ. ಮತ್ತು ಇದನ್ನೆಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ ಏನೇನಿದ್ದಾರೆ ಅವ್ರ ಜೊತೆ ಎಲ್ಲ ಶೇರ್ ಮಾಡಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಈಗ ನಾವೇನಿದೆ ಅದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈಗ ನಾನು ಮಸಾಲೆಗಳೇನಿದೆ ಅದನ್ನೆಲ್ಲ ಹಾಕೋತಾ ಇದ್ದೀನಿ. ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ನಾವೇನು ಚಪಾತಿನ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ವೋ ಅದನ್ನೆಲ್ಲ ಅದರೊಳಗಡೆ ಹಾಕೋತಾ ಇದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಆಗಿದೆ. ಸೊ ಈಗ ನಾನು ಅದನ್ನು ಒಂದು ಪ್ಲೇಟ್ ಒಳಗಡೆ ತಗೋತಾ ಇದ್ದೀನಿ. ಈಗ ನಮ್ಮ ಚಪಾತಿ ನೂಡಲ್ಸ್ ರೆಡಿ.